ಸೈಫ್ ಅಲಿ ಖಾನ್ಗೆ ಚಾಕು ಇರಿತವಾಗಿದ್ದು ಆ ಕೇಸ್ಗೆ ಸಂಬಂಧಪಟ್ಟಂತೆ ಮೂವರು ಶಂಕಿತರು ಖಾಕಿ ವಶಪಡಿಸಿಕೊಂಡಿದ್ದಾರೆ. ಮೂವರು ಶಂಕಿತರನ್ನ ವಶ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದೆ ಕ್ರೈಮ್ ಬ್ರಾಂಚ್ ಪೊಲೀಸ್. ಸೈಫ್ ಅಲಿ ಖಾನ್ ಮನೆಗೆ ಕಳ್ಳರು ನುಗ್ಗಿದ್ರು ಅಥವಾ ಕೆಲಸದವರ ಜೊತೆಗೆ ಯಾರೋ ಅಪರಿಚಿತರು ಜಗಳ ಮಾಡ್ಲಿಕ್ಕೆ ಬಂದಿದ್ರು. ಬಿಡಿಸ್ಲಿಕ್ಕೆ ಹೋದಾಗ ಎಲ್ಲೋ ಸೈಫ್ ಅಲಿ ಖಾನ್ ಅವ್ರ ಮೇಲೆ ಕುತ್ತಿಗೆ, ಕೈ, ಕಾಲು ಭಾಗಕ್ಕೆ ಚಾಕು ಇರಿತ ಆಗಿತ್ತು ಅಂತ. ನ್ಯೂರೋ ಸರ್ಜರಿ ಕೂಡ ಆಗಿದೆ. ಹಾಸ್ಪಿಟಲ್ಗೆ ದಾಖಲಾಗಿದ್ರು. ಅದಾದ ನಂತರ ಸಿಸಿ ಕ್ಯಾಮೆರಾ ವಿಜುವಲ್ಸ್ ಅನ್ನ ಆಧರಿಸಿ ಈಗ ಮೂವರು ಶಂಕಿತರನ್ನ ಬಳಸ್ಕೊಂಡಿದ್ದಾರೆ. ಈ ಘಟನೆಯಿಂದ ಮನೆ ಕೆಲಸದ ಆಕೆಯ ಕೈವಾಡ ಇದೆ ಅನ್ನೋ ಅನುಮಾನ ಕೂಡ ಇದೆ. ಮನೆ ಒಳಗೆ ಇರುವವರಿಂದಲೇ ಈ ಕೃತ್ಯ ಆಗಿರಬಹುದು ಅನ್ನೋ ಅನುಮಾನದ ಹಿನ್ನೆಲೆ ಮೂವರು ಶಂಕಿತರನ್ನ ಖಾಕಿ ವಶಪಡಿಸಿಕೊಂಡಿದೆ. ಘಟನೆಯ ಹಿಂದೆ ಮನೆ ಕೆಲಸದವಳ ಕೈವಾಡ ಇರಬಹುದು ಅಂತ ಶಂಕಿಸಲಾಗಿದೆಯಂತೆ. ಯಾಕಂದ್ರೆ ಎಲ್ಲ ಗೊತ್ತಿರೋರೆ ಈ ರೀತಿ ಕೃತ್ಯವನ್ನ ಮಾಡೋಕ್ಕಾಗದು. ಹೊರಗಡೆ ಇಂದ ಬಂದವ್ರಿಗೆ ಕಳ್ಳತನ ಅನ್ನೋದು ನಿಜಕ್ಕೂ ಅದು ಶಾಕಿಂಗ್ ವಿಚಾರ ಅಂತ ಹೇಳ್ಬೋದು. ಯಾಕಂದ್ರೆ ಹೆವಿ ಹೈ ಸೆಕ್ಯೂರಿಟಿ ಇರುವಂತಹ ಬಂಗ್ಲೆಗಳಾಗಿರುತ್ತೆ ಅವರದ್ದು. ಸೊ ಅದ್ರಲ್ಲೂ ಮುಂಬೈ ನಗರಿ, ಬಾಂದ್ರಾ ಅಂತಂದ್ರೆ ಅಲ್ಲಿ ಇನ್ನೂ ಮತ್ತಷ್ಟು ಸ್ಟ್ರಿಕ್ಟ್ ಆಗೇ ಇರ್ತಾರೆ. ಸೆಕ್ಯೂರಿಟಿ ಇರತ್ತೆ ಮನೇಲಿ. ಸಿಸಿ ಕ್ಯಾಮ್ರಾ 10-15 ಸಿಸಿ ಕ್ಯಾಮ್ರಾಗಳು ಹಾಕಿರ್ತಾರೆ. ಯಾವ ಮೂಲೆಯಿಂದ ಬಂದ್ರು ಅವರು ಕ್ಯಾಚ್ ಆಗಬೇಕು ಆ ತರ ಸಿಸಿ ಕ್ಯಾಮ್ರಾಗಳನ್ನೆಲ್ಲ ಹಾಕಿರ್ತಾರೆ. ಸೊ ಅಷ್ಟೆಲ್ಲ ಇದ್ದಾಗ್ಲೂ ಯಾರೋ ಬರ್ತಾರೆ, ಕನ್ನ ಹಾಕಕ್ ನೋಡ್ತಾರೆ. ಶ್ರೀಮಂತ ನಟ ಅವ್ರ ಮನೇಲಿ ಕನ್ನ ಹಾಕಿದ್ರೆ ನಮಗ್ ಬೇಕಾದಷ್ಟು ಒಡವೆ ವೈಢೂರ್ಯಗಳು ಸಿಗತ್ತೆ. ಸೊ ಈ ರೀತಿ ಚಿಂತನೆಗಳನ್ನು ಇಟ್ಕೊಂಡು ಬಂದಂಥವ್ರು ಅಂತ ಹೇಳೋದಕ್ಕೆ ಕಷ್ಟ ಸಾಧ್ಯ. ಯಾಕಂದ್ರೆ ನಾನು ಹೇಳ್ದಂಗೆ ಅಷ್ಟು ಹೈ ಸೆಕ್ಯೂರಿಟಿ ಅವರ ಮನೆಗಳಿಗಿರತ್ತೆ. ಸದ್ಯ ಸೈಫ್ ಅಲಿ ಖಾನ್ ಹೆಲ್ತ್ ರಿಪೋರ್ಟ್ ಕೂಡ ಬಿಡುಗಡೆಯಾಗಿದೆ. ನಟ ಸೈಫ್ ಅಲಿ ಖಾನ್ ಹೆಲ್ತ್ ರಿಪೋರ್ಟ್ ಬಂದಿದ್ದು ಬೆಳಗ್ಗೆ 5:15 ನಡೆದಿದೆ. ನ್ಯೂರೋ ಸರ್ಜರಿ ಲೀಲಾವತಿ ಆಸ್ಪತ್ರೆಯಲ್ಲಿ ಕಾಸ್ಮೆಟಿಕ್ ಸರ್ಜರಿ ನಡೆಸಿದ್ದಾರೆ ವೈದ್ಯರು. ಸೈಫ್ ಅಲಿ ಖಾನ್ ಹೆಲ್ತ್ ರಿಪೋರ್ಟ್ ಬಿಡುಗಡೆಯಾಗಿದೆ. ಒಟ್ಟಾರೆ ನಟ ಸೈಫ್ ಅಲಿ ಖಾನ್ ಮಧ್ಯರಾತ್ರಿ 2:15 ಸುಮಾರಿಗೆ ಆದಂತಹ ಘಟನೆ ಅದು. ಮನೆ ಮುಂದೆ ಯಾರೋ ಗಲಾಟೆ ಮಾಡ್ತಿದ್ದಾರೆ ಅಂತ ಹೊರಗೆ ಬಂದು ನೋಡಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಚಾಕು ಇರಿತ ಆಗಿದೆ ಅಂತ ಒಂದು ಮೂಲ ಹೇಳುತ್ತೆ. ಇನ್ನೊಂದು ಮೂಲ ಕಳ್ಳತನಕ್ಕೆ ಯಾರೋ ಬಂದಿದ್ರು, ಆಗ ಅವ್ರ ಮನೆ ಮುಂದಿದ್ದಂತಹ ನಾಯಿ ಬೊಗಳಿದೆ. ಸೊ ಆ ಸಂದರ್ಭದಲ್ಲಿ ಆಗಿರುವಂಥದ್ದು ಅಂತ. ಬಟ್ ಅವರ ಒಂದು ಅಪಾರ್ಟ್ಮೆಂಟ್ ಅನ್ನ ನೀವು ನೋಡಿದ್ರೆ ಗೊತ್ತಾಗತ್ತೆ ಇಲ್ಲಿಗೆ ಹೇಗೆ ಕಳ್ಳರು ಬರೋದಿಕ್ ಸಾಧ್ಯ ಅಂತ. ನೋಡಿ, ಇಷ್ಟು ದೊಡ್ಡ ಅಪಾರ್ಟ್ಮೆಂಟಿಗೆ ಸೆಕ್ಯೂರಿಟಿ ಇರಲ್ವಾ? ಯಾರು ರಿಲೇಷನ್ಸ್ ಹೋಗ್ಬೇಕಂದ್ರೆ 50 ಚೆಕಿಂಗ್ ಮಾಡ್ತಾರೆ, ಕಾಲ್ ಮಾಡಿ ಕನ್ಫರ್ಮೇಶನ್ ತಗೋತಾರೆ. ಹಂಗಿದ್ದ ಕಳ್ಳರು ಹೆಂಗೆ ನುಗ್ಗಕ್ ಸಾಧ್ಯ ಅಂತ. ಸೊ ಸದ್ಯ 6 ಕಡೆ ಗಾಯವಾಗಿದೆ. ಕುತ್ತಿಗೆ, ಕೈ, ಕಾಲುಗಳಿಗೂ ಕೂಡ ಪೆಟ್ಟಾಗಿದ್ದು ರಕ್ತಸ್ರಾವ ಆಗಿದೆ. ಹೆಚ್ಚಿನ ಚಿಕಿತ್ಸೆ ಕೊಡಿಸಿದ್ದಾರೆ. ನ್ಯೂರೋ ಸರ್ಜರಿ ಕೂಡ ಆಗಿದೆ. ಹೆಲ್ತ್ ರಿಪೋರ್ಟ್ ಕೂಡ ಬಂದಿದೆ. ಪ್ರಾಣಕ್ಕೇನು ಹಾನಿ ಆಗಲ್ಲ ಅಂತ ಕೂಡ ಹೇಳಿರೋದು. ಗಂಭೀರವಾಗಿತ್ತು ಪರಿಸ್ಥಿತಿ. ಹಾಸ್ಪಿಟಲ್ ಅಲ್ಲಿ ಸರ್ಜರಿಯ ನಂತರ ಈಗ ವೈದ್ಯರು